ನಮಸ್ಕಾರ ಸ್ನೇಹಿತರೆ, ಪುನೀತ್ ಫಾರಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟೊಮೆಟೊ ಬೆಳೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಬ್ರು ರೈತರು ಬೆಳೆದಿದ್ದಾರೆ. ಪಾಪ ಅವರು ಮೂವರು ಮಾತಾಡೋಕ್ಕೆ ಬರೋಲ್ಲ, ಹಂಗಾಗಿ ನಾನೇ ಅವ್ರ ತಿಳ್ಕೊಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ. ದಾರ ಎಲ್ಲ ಕಟ್ಟಿದ್ದಾರೆ ಅಲ್ಲೇ ಆಲ್ರೆಡಿ ನೋಡಿ. ದಾರ ಕಟ್ಟೋದು ಕೆಲವರು ಇಲ್ಲಿ ತುದಿ ಕಟ್ತಾರೆ. ತುದಿ ಕಟ್ಟಿದ್ರೆ ಇದು ಸ್ಮೂತ್ ಇರುತ್ತೆ, ತುದಿ ಇದು ಕಟ್ಟಾಗುತ್ತೆ. ಇಲ್ಲಿ ಬಡ್ಡಿ ಕಟ್ಬೇಕು ಸ್ವಲ್ಪ ಕೆಳಗಡೆಗೆ. ಕೆಲವರು ಅದೇ ತಪ್ಪು ಮಾಡೋದು ನೋಡಿ. ಇಲ್ಲಿ ಹಿಂಗೆ ಕಟ್ತಾರೆ, ಇಲ್ಲಿ ಈ ನೇರಕ್ಕೆ ಅದು ಈಗ ಕಟ್ಟಾಗೋಗುತ್ತೆ. ಸ್ವಲ್ಪ ಬಡ್ಡಿ ಕಟ್ಟಬೇಕು ನೋಡಿ. ಈ ಥರ ಇಲ್ಲಿ ಬಡ್ಡಿ ಕಟ್ಟಿದರೆ ಅದು ಗಟ್ಟಿ ಇರುತ್ತೆ ನೋಡಿ. ತುಂಬ ಚೆನ್ನಾಗಿ ಬೆಳೆದಾರೆ ಪಾಪ. ಎಲ್ಲ ಮಲ್ಚಿಂಗ್ ಶೀಟೆಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಇದಕ್ಕೆ ಸ್ಪ್ರೇ ಎಲ್ಲವ ಮೊದಲನೇ ಸಲ ಬೆನ್ನಿವಿಯ ಹೊಡೆದ್ರಂತೆ. ಆಮೇಲೆ 19 ಹಾಲು 13-045 ಹಿಂಗೆ 15 ದಿವಸಕ್ಕೊಂದ್ಸಲಿ ಗೊಬ್ಬರ ಡ್ರಿಪ್ಪಲ್ಲೇ ಕೊಡ್ತಾರಂತೆ. ಆಮೇಲೆ ಕವಚ ಇದು ಉಳುಕ್ಕೆ ಇದು ಹೊಡೆದ್ರಂತೆ, ಕೊರಜೇನು ಅದು ಹೊಡೆದಿದ್ದಾರೆ ನೋಡಿ. ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಅದು ಕಾಯಿಲೆ ಏನು ಬಂದಿಲ್ಲ, ಹುಳ ಹೊಡೆಯೋದು ಆ ಥರದ್ದು ಏನಿಲ್ಲ ನೋಡಿ. ಹೂವಾಗಿದೆ. ಮಧ್ಯ ಮಧ್ಯ ಒಂದು ಚೆಂಡು ಹೂವಿನ ಸಸಿ ಬೇರೆ ಹಾಕಿದ್ದಾರೆ ನೋಡಿ. ಸ್ವಲ್ಪ ಹುಳ ಕಂಟ್ರೋಲ್ ಆಗಲಿ ಅಂತವ. ಜೇನುಹುಳ ಬಂದು ಕೂತ್ಕೊಳ್ತವೆ. ಜೇನುಹುಳ ಬಂದರೆ ಆ ಹುಳ ಎಲ್ಲ ಇರಲ್ಲ ಅಂತ ಆ ಸೌಂಡಿಗೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ ಟೊಮೆಟೊ. ಇನ್ನು 2 ಸಲ ಸ್ಪ್ರೇ ಮಾಡ್ಬೇಕಂತೆ. 15 ದಿವಸಕ್ಕೊಂದ್ಸಲಿ ಡ್ರಿಪ್ಪಲ್ಲಿ ಗೊಬ್ಬರ ಕೊಡ್ತಾರಂತೆ. ವಾರಕ್ಕೊಂದ್ಸಲಿ ಔಷಧಿ ಹೊಡಿತಾರಂತೆ. ಕೆಲವರು 2-3 ದಿವಸಕ್ಕೆ ಔಷಧಿ ಹೊಡಿತಾರೆ. ಅದೇನು ಪ್ರಯೋಜನ ಇಲ್ವಂತೆ. ಚೆಂಡು ಹೂವಿನ ಗಿಡ ಹೂ ಬಿಟ್ಟಿದೆ. ಈಗ ಎಲ್ಲ ಹೂವಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅವರು ಔಷಧಿ ಹೊಡೆದಿರೋದು ಬೆನ್ನಿವಿ 10 ದಿನ ಕೊಡಿದ್ರಂತೆ. ಅದಾದಮೇಲೆ ನೋಡಿ 19 ಹಾಲು ಡ್ರಿಪ್ಪಲ್ಲಿ ಕೊಟ್ರಂತೆ. ಆಮೇಲೆ ನ್ಯಾನೋ ಶಕ್ತಿ ಇದು ಡ್ರಿಪ್ಪಲ್ಲಿ ಬಿಡೋದು. ಇಲ್ಲ ಸ್ಪ್ರೇನು ಮಾಡ್ಬೋದು, ಡ್ರಿಪ್ಪಲ್ಲೂ ಬಿಡ್ಬೋದು. ಇದೊಂದು ಹೊಡೆದಿದ್ದಾರೆ 052-34 ನೋಡಿ. ಇದೊಂದು ಹೊಡೆದಿದ್ರಂತೆ, ಡ್ರಿಪ್ಪಲ್ಲಿ ಕೊಟ್ಟಿದ್ದಾರೆ. ಟ್ರಾಸೆಲ್ಲು ಟಾಟಾ ಪ್ರಾಡಕ್ಟು. ಇದು ಸ್ಪ್ರೇ ಮಾಡೋದು, ಇದು ಎಲೆಗಳಿಗೆ ಇದು ಸ್ಪ್ರೇ ಮಾಡಿದ್ರಂತೆ. ನೆಕ್ಸ್ಟು ನೋಡಿ, ಇದು ಕುಬಿಕೋ ಇನ್ಸೆಕ್ಟಿಸೈಡು, ಇದು ಸ್ಪ್ರೇ ಮಾಡಿದ್ದಾರೆ. ಇದು ಕವಚ ನೋಡಿ, ಸಿಂಜೆಂಟಾ ಕಂಪ್ನಿದು ಕವಚ. ಎರಡು ಈಗ ಹೊಡೆದಿದ್ದಾರಂತೆ. ಇದು ಪೊಟ್ಯಾಶ್ ಟ್ರಿಪ್ಪಲ್ ಕೊಟ್ಟಿರೋದು ಕಾಣಿಸ್ತಿಲ್ಲ. 23-11 ನೋಡಿ, ಈಗ ಕಾಣಿಸ್ತಾ ಇದೆ ನೀಟಾಗಿ.
ಈಗ ಇದು ಹೂವಿನ ಟೈಮಲ್ಲಿ ಇದು ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಕವಚು ಕುಬೇಕು ಇನ್ಸೆಕ್ಟಿಸೈಡು ಇಷ್ಟು ಹೊಡೆದಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಗಿಡ. ನೋಡಿ ಸ್ನೇಹಿತರೆ, ನಿಮಗೂ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ತುಂಬ ಧನ್ಯವಾದಗಳು.